ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ವೆಡ್ನೆಸ್ಡೇ. ಸೊ ಅಮ್ಮ ರುಚಿ ಎಲ್ಲ ಹೋದ್ರು, ಬೇಜಾರಾಗ್ತಿದೆ. ಇವತ್ತೊಂದಿನ ಅದೇ ಇರುತ್ತೆ ಬೇಜಾರಾಗ್ತಿರುತ್ತೆ. ಯಾಕೆಂದರೆ ರುಚಿ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಜಿಯನ್ನು ಡೋರ ಜೊತೆ ಆಟ ಆಡ್ತಿದ್ದ. ಯಾವಾಗ್ಲೂ ಎಲ್ಲ ಹೋದರು. ಇವಾಗ ಜಿಯನ್ಗೆ ಹಾಲು ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕು. ಬಾ ಬಾ, ಇಲ್ಲಿ ಬಂದ್ಬಿಟ್ರು ಇಲ್ಲಿ. ಯಾರಿದು? ಕಿಟಕಿ ಇದ್ದಾಗ ಬ್ಯಾಕಲ್ಲಿ ಬೆಳಕು ಜಾಸ್ತಿ ಬರುತ್ತೆ. ಇಲ್ಲೇನೋ ಸ್ಕ್ರೀನ್ ಎಲ್ಲ ಹಾಕಿಲ್ವಲ್ಲ, ಅದಕ್ಕೆ ಕಾಫಿ ಮಾಡ್ಕೊಡ್ತೀನಿ. ಚಂದಗೆ ಬ್ಲ್ಯಾಕ್ ಕಾಫಿ ಬೇಕಂತೆ. ಅವ್ರು ಕೆಲಸ ಮಾಡ್ತಿದ್ದಾರೆ, ಕಾಲಲ್ಲಿ ಬ್ಯುಸಿ ಇದ್ದಾರೆ. ಕಾಫಿ ಮಷಿನ್ ಯಾವುದು ಅಂತ ಕೇಳ್ತಾ ಇದ್ರಿ. ಸೊ ಇದು ಫಿಲಿಪ್ಸ್. ಇದು ನಾನು ತೊಗೊಂಡಾಗಲೇ ಹೇಳಿದ್ದೆ. ಫ್ರೆಂಡ್ಸ್, ಜಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಎಲ್ಲ ಆಯಿತು. ಲಂಚ್ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೆ. ಲಂಚಲ್ಲಿ ಇವತ್ತು ಉಪ್ಪಿಟ್ಟು ಮಾಡಿದೆ. ಅದೇ ಹೇಳ್ದಲ್ಲ, ಅವಾಗಲೇ ಯಾವುದಕ್ಕೂ ಮೂಡಿರಲಿಲ್ಲ. ಸೊ ಜಾಸ್ತಿ ಎಲ್ಲ ಮಾಡೋಷ್ಟು ಮೂಡಿರಲಿಲ್ಲ. ಚಪಾತಿ ಮಾಡಿ ಪಲ್ಯ ಮಾಡೋಷ್ಟೆಲ್ಲ ಮೂಡಿರಲಿಲ್ಲ. ಮತ್ತು ಅದಕ್ಕೆ ಉಪ್ಪಿಟ್ಟು ಮಾಡೋದೇ ಜಿಯನ್ನು ತಿಂತಾನೆ. ಇವನಿಗೆ ಮಕ್ಳುಗಳು ಏನಂದರೆ ಏನು ಸಿಕ್ಕರು ಎಳಿತಾ ಇರ್ತಾರೆ. ನೆಕ್ಸ್ಟು ಒಂದ್ಸರಿ ಅದು ವೀಡಿಯೋ ಮಾಡ್ತೀನಿ, ಹೇಗೆ ಮನೆಯಲ್ಲಿ ನಾವು ಈ ತರಲೆಗಳು ಯಾವ್ಯಾವ ಥರ ಕಿತಾಪತಿ ಮಾಡ್ತಾರೆ ಅದನ್ನೆಲ್ಲ ಹೇಗೆ ನಾವು ಅವಾಯ್ಡ್ ಮಾಡ್ಬೋದು, ಅಂದರೆ ಅವ್ರು ಏನಾದರೂ ಎಳೆಯೋದು ಅದನ್ನೆಲ್ಲ ಹೇಗೆ ಬೇಬಿ ಸೇಫ್ ಮಾಡ್ಬೋದು ಅಂತ ವೀಡಿಯೋ ಮಾಡ್ತೀನಿ. ವೆಯ್ಟ್ ಮಾಡ್ತೀನಿ. ಇವಾಗ ಇವನಿಗೆ ಲಂಚ್ ಮಾಡಿಸ್ಬಿಟ್ಟು ಆಮೇಲೆ ನಾವು ತಿಂತೀವಿ. ಲಂಚ್ ಮಾಡ್ಕೊಂಡು ಮೂವಿ ನೋಡ್ತಾ ಇದ್ದೆ. ರಮೇಶ್ದು 100 ಅಂತ ಇದೆಯಲ್ಲ, ಅದು ನೋಡಿರಲಿಲ್ಲ ನಾನು. ಫ್ರೆಂಡ್ಸ್, ಸ್ನಾನ ಮುಗಿತೀವಿ. ಸ್ವಲ್ಪ ಲೇಟೇ ಆಯಿತು ಸ್ನಾನ. ಹೊರಗಡೆ ಮಳೆ ಬರೋಂಗಿದೆ. ವೆದರ್ ಸೂಪರಾಗಿದೆ. ನಂಗೆ ಈ ಥರ ವೆದರ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಬಾಲ್ಕನಿಲಿ ಜಾಸ್ತಿ ನಿಂತ್ಕೊಂಡು ಅಲ್ಲಿ ನೋಡೋದು ಎಲ್ಲ ಕಡಿಮೆನೇ. ಇಲ್ಲಿ ಜಸ್ಟ್ ಬಟ್ಟೆ ಒಣಗಾಕೋದು ಎಲ್ಲ ಜಾಸ್ತಿ. ಯಾಕೆಂದರೆ ಇಲ್ಲಿ ಇದು ಹಾಕ್ಸಿದ್ದೀವಲ್ಲ, ಪಾರಿವಾಳಗಳು ಬರಬಾರ್ದು ಅಂತ ಇದು ಹಾಕಿರೋದ್ರಿಂದ ಇಲ್ಲಿ ಬಟ್ಟೆ ಒಣಗಾಕ್ತೀವಿ. ಇಲ್ಲಾಂದರೆ ಪಾರಿವಾಳಗಳು ಬಂದು ಗಲೀಜು ಮಾಡಿಬಿಡುತ್ತೆ. ಅದಕ್ಕೆ
ಅದು ಬಿಟ್ಟರೆ ಒಂದೊಂದು ಸರಿ ರಾತ್ರಿ ಹೊತ್ತಿಗೆ ನಿಂತ್ಕೊಂಡು ನೋಡ್ತೀನಿ, ಯಾಕೆಂದರೆ ರಾತ್ರಿ ಹೊತ್ತು ವ್ಯೂ ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿರುತ್ತೆ, ಜಾಸ್ತಿ ಕಾಣಿಸುತ್ತೆ ಅದಕ್ಕೆ. ಏನ್ ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ. ಇವತ್ತು ಚೆನ್ನಾಗಿ ನಿದ್ದೆ ಹೊಡಿತಿದ್ದಾನೆ. ನಾವು ವೆದರ್ ಚೆನ್ನಾಗಿದೆ ನೋಡಿಕೊಂಡು ಟೀ. ಫ್ರೆಂಡ್ಸ್, ಟೀ ಎಲ್ಲ ಕುಡ್ದಾಯಿತು. ಚಂದುಗೆ ಕಾಲಿದೆ, ಹೋದ್ರವರು. ನಾನು ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೆ. ಜಿಯಾನ್ ಇನ್ನೂ ಮಲಗಿದ್ದಾನೆ, ಎದ್ದಿಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಜಿಯಾನ್ ಅಂತೂ 5-6 ಸರಿ ಹೋಗಿ ನೋಡ್ಕೊಂಡು ಬಂದ ಆ ರೂಮಲ್ಲಿ. ಯಾರೂ ಇಲ್ಲ ಅಂದ್ಕೊಂಡು. ಇವಾಗ ಸ್ವಲ್ಪ ಪರವಾಗಿಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ಜಾಸ್ತಿನೇ ಬೇಜಾರಿತ್ತು, ಯಾಕೆಂದರೆ ಜಾಸ್ತಿ ಮಾತಾಡ್ತಾ ಇದ್ವಿ ಕೂತ್ಕೊಂಡು. ನಾನು ರುಚಿ ಎಲ್ಲ ಓದಲಲ್ಲ, ಒಂದು ಸ್ವಲ್ಪ ಬೇಜಾರಿತ್ತು. ಇವಾಗ ಫುಲ್ ಮಳೆನೂ ಬರ್ತಿಲ್ಲ, ಹನಿ ಥರ ಬರ್ತಾ ಇದೆ. ವೆದರ್ ಫಸ್ಟ್ ಕ್ಲಾಸಾಗಿದೆ. ಈ ಥರ ವೆದರಲ್ಲಿ ನನಗೆ ಡ್ರೈವ್ ಹೋಗೋದು ಅಂದರೆ ತುಂಬ ಇಷ್ಟ. ಬಟ್ ಅದು ಕೆಲಸ ಇದೆ, ಸೊ ಡ್ರೈವೆಲ್ಲ ಹೋಗೋಕ್ಕಾಗಲ್ಲ. ಹಾಗೆ ಸುಮ್ಮನೆ ನೋಡಿಕೊಂಡು ಎಂಜಾಯ್ ಮಾಡೋದು. ಚಂದು, ಅದಕ್ಕೆ ಬೆಳಗ್ಗೆಯಿಂದ ಇಬ್ರು ಒಂದು ಸ್ವಲ್ಪ ಬೇಜಾರಲ್ಲಿದ್ದೀರಾ? ನೋ 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 ಹಾಂ, ಬೆಳಗ್ಗೆಯಿಂದ ಇಬ್ಬರು ಸ್ವಲ್ಪ ಬೇಜಾರಲ್ಲಿದ್ದೀರಿ. ಇವ್ರಿಗೆ ಏನು ಮಾತಾಡ್ಸ್ಕೊಳಲ್ಲ. ಬೆಳಗ್ಗೆಯಿಂದ ಇಬ್ಬರು ಸ್ವಲ್ಪ ಬೇಜಾರಲ್ಲಿದ್ದೀರಲ್ಲ, ಒಂದು ರೌಂಡ್ ಸುಮ್ಮನೆ ಹಾಗೆ ಕಾರಲ್ಲಿ ಹೋಗಿ ಬರೋಣ ಅಂತ ಹೇಳಿದ್ರು. ಸೊ ಬಂದಮೇಲೆ ಹಾಗೆ ಸುಮ್ಮನೆ ಒಂದು ರೌಂಡ್ ಕಾರಲ್ಲಿ ಹೋಗಿ ಬರ್ತೀವಿ. ಈ ಥರ ವೆದರಲ್ಲಿ ಹೊರಗಡೆ ಹೋದರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಚಂದು ಬರಲಿ, ಅಲ್ಲಿವರೆಗೆ ಇವನ್ನ ಮ್ಯಾನೇಜ್ ಮಾಡ್ತಾ ಇರ್ತೀನಿ ನಾನು. ಹಾಂ, ಸೊ ನಿಮಗೆಲ್ಲ ಯಾರಿಗಾದ್ರೂ ಈ ಥರ ಬೇಜಾರಾದಾಗ ನೀವೆಲ್ಲ ಏನು ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ನಾನು ಒಂದು ರೌಂಡ್ ವಾಕ್ ಹೋಗೋದು ಅಥವಾ ಸುಮ್ಮನೆ ಒಂದು ರೌಂಡ್ ಕಾರಲ್ಲಿ ಹೋಗಿ ಬರೋದು ಈ ಥರ ಮಾಡ್ತೀನಿ. ಅವಾಗ ನಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಬೆಳಗ್ಗೆಯಿಂದ ಹೋಗಬೇಕು, ಒಂದು ರೌಂಡ್ ವಾಕ್ ಹೋಗಬೇಕು ಅಂದ್ಕೊಂಡೆ, ಮಳೆ ಬಂತು, ವಾಕ್ ಹೋಗೋಕ್ಕಾಗಲಿಲ್ಲ. ಸೊ ಕಾರಲ್ಲೇ ಹೋಗ್ಬೇಕಿತ್ತು. ಕಾರಲ್ಲೇ ಹೋಗಬೇಕು ಅಂದರೆ ಚಂದು ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಚಂದು ಬಂದಮೇಲೆ ಒಂದು ರೌಂಡ್ ಹೋಗ್ತೀವಿ, ನೀವು ನಮ್ಮ ಜೊತೆ ಬರ್ತೀರಾ. ನಮ್ಮ ಮನೆ ಪೋಲಿ ಏನು ಮಾಡ್ತಿದೆ ನೋಡಿ. ನೋಡಿ ಏನೇನೆಲ್ಲ ಮಾಡುತ್ತೆ ನಮ್ಮನೆ ಪೋಲಿ ಅಂತ ನೀವು ನೋಡಬೇಕು. ಆ ಲೈಟ್ ಆನ್ ಆಗುತ್ತಾ ಆಫ್ ಆಗುತ್ತಾ ಅಂತ ನೋಡ್ತಾ ಇದೆ. ಜಿಯಂದು ಇದು ಸಮ್ಮರ್ಗೆ ಅಂತ ತೊಗೊಂಡಿರೋದು ನೈಟ್ ಡ್ರೆಸ್ಸು. ಒಂದ್ ರೌಂಡ್ ಹೊರ್ಗಡೆ ಹೋಗಿ ಬರ್ತೀವಿ ಕಾರಲ್ಲಿ ಅಂದ್ವಲ್ಲ. ಸೊ ಇವಾಗ ಹೋಗ್ತಾ ಇದೀವಿ. ಜಿಯನ್ಗೆ ಸಾಂಗ್ ಹಾಕ್ಬೇಕಂತೆ. ಅಲ್ಲಿ ಆ್ಯಪ್ ಓಪನ್ ಮಾಡಿದ ತಕ್ಷಣ ಏನ್ ಅಂತ ಏನೋ ಕೂಗ್ತಿದ್ದಾನೆ. ಯಾವ್ದು ಬೇಕು ನಿಂಗೆ ಸಾಂಗು?
ಹೇಳು ಬಂಗಾರಿ. ಹ್ಞೂ ಹಾಕತ್ತೆ ಇರು. MG ರೋಡ್ ಹತ್ರ ಹೋಗಿ ಬರೋಣ ಅಂತ ಸರ್ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಸೊ ಬಂದ್ವಿ MG ರೋಡ್ ಹತ್ರ. ಎಂಜಿ ಏನದು ಸ್ಮೈಲು? ಅವಾಗಿಂದ ಏನೋ ಹೇಳ್ತೀನಿ ಗೈಸ್ 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 ಅಂತ. ಡ್ಯಾನ್ಸ್ ಬೇರೆ. ಸಾಕು 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 ಸಾಕು. ಒಂದು ರೌಂಡ್ ಹೋಗಿ ಬಂದ್ವಿ. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಜಿಯನ್ನು ಫುಲ್ ಏನು ಎಂಜಾಯ್ ಮಾಡ್ಕೊಂಡು ಬಂದ. ಇವಾಗ ಹೋಗಿ ಮಲ್ಕೊಬೇಕು. ಗುಡ್ ನೈಟ್. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ಬ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.